ವಿರಾಜ್, ಈ ಮನುಷ್ಯ ಫೋನೇ ಪಿಕ್ ಮಾಡಲ್ವಲ್ಲ. ಫ್ರಿಡ್ಜು ಟಿವಿ ಬರುತ್ತೋ ಇಲ್ವೋ. ವಿಶ್ವ, ಆಯ್ತಾ ಫೋನು? ಯಾಕಮ್ಮ? ನೀನ್ ಕೂತ್ಕೋ, ಹೇಳ್ತೀನಿ. ಎಣ್ಣೆನಾ? ಮತ್ತಿನ್ನೇನು, ಆಗ್ಲಿಂದ ನೋಡ್ತಾ ಇದ್ದೀನಿ. ತಲೆ ಬಿಸಿ ಮಾಡ್ಕೊಂಡು ಓಡಾಡ್ತಿದೀಯ. ಹೀಗೆ ಆದ್ರೆ ನೆತ್ತಿ ಸುಡುತ್ತಷ್ಟೆ. ಏನ್ ಮಾಡ್ಲಮ್ಮ, ನನ್ನ ಕೆಲ್ಸನೇ ಎಂತದಲ್ವೇ. ನಿಮ್ಮಪ್ಪ ಇದ್ದಿದ್ರೆ ನೀನು ಮತ್ತೆ ಮಲ್ಲಿ ಚಿಕ್ಕ ವಯಸ್ಸಲ್ಲೇ ಕೆಲಸ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮಲ್ಲಿನೂ ಸಾಲ ಮಾಡೋ ಧೈರ್ಯ ಮಾಡ್ತಿರ್ಲಿಲ್ಲ. ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಅಪ್ಪ ಇಲ್ಲ ಅನ್ನೋ ನೋವಿದೆ ನಿಜ. ಆದ್ರೆ ಅದರಿಂದ ದುಡ್ಡು ಮಾಡಬೇಕು ಅನ್ನೋ ಗುರಿನೂ ಹುಟ್ಟಿದ್ಯಲ್ಲ. ನಿನ್ ಗುರಿ ಏನೋ ಚೆನ್ನಾಗಿದೆ ಕಣೋ. ದುಡ್ಡು ಮಾಡಬೇಕು ಅಂತ ಶಿಸ್ತಲ್ಲಿ ದುಡಿತಾ ಇದೆಯಾ, ಸಂಪಾದನೆ ಮಾಡ್ತಿದ್ಯಾ. ಆದ್ರೆ ಮಲ್ಲಿ, ಅಮ್ಮ, ನೀನ್ ಯಾಕೆ ಯಾವಾಗ್ಲೂ ಮಲ್ಲಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ? ಬಿಡು ಅದನ್ನ. ಇದ್ಕೊಡು, ಬಾ ಇಲ್ಲಿ ಬಾ. ಎಲ್ಲಿಗೋ? ಕೂತ್ಕೊ ನೀನು. ನಿನ್ಗೆ ಎಣ್ಣೆ ಹಚ್ಬಿಡ್ತೀನಿ, ಬಾ ಕೂತ್ಕೊಳಮ್ಮ. ಛೋ, ವಿಶ್ವ, ಏನೋ ಇದು? ಅಮ್ಮ, ಮಲ್ಲಿ ದಾರಿ ತಪ್ಪೋ ಹುಡುಗಿ ಅಲ್ಲ. ಸಾಲ ಮಾಡಿದಾಳೆ, ಅದನ್ನ ಅವಳಿ ತೀರಿಸ್ತಾಳೆ. ನೀನು ಅದ್ರ ಬಗ್ಗೆ ಅವಳ ಹತ್ರ ಮತ್ತೆ ಮತ್ತೆ ಮಾತಾಡಬೇಡ ಪ್ಲೀಸ್. ಏನು ಯಾರು ಮಾಡಿದಿರ ತಪ್ಪ ಹೇಳು? ಇರಬಹುದು ಕಣೋ, ಆದ್ರೆ ನನ್ನ ಮಕ್ಕಳು ತಪ್ಪು ಮಾಡಿದ್ರೆ ನನಗೆ ಸಹಿಸಕ್ಕಾಗಲ್ಲ. ಮಲ್ಲಿ ಸಣ್ಣ ಹುಡುಗಿ ಅಂತ ಸಹಿಸ್ಕೊಂಡಿದ್ದೀನಿ. ಯಾಕೆ ಹೇಳು? ಅವಳೇನೇ ಮಾಡಿದ್ರು ಅಪ್ಪನ ಸ್ಥಾನದಲ್ಲಿ ನೀನು ನಿಂತ್ಕೊಂಡು ಎಲ್ಲ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗೆ. ಅಮ್ಮ, ನಾನು ಎಲ್ಲ ನೋಡ್ಕೊತೀನಿ. ನನ್ನ ಹೆಸರು ವಿಶ್ವಾಸ್, ನೀನು ನನ್ನನ್ನು ನಂಬೋದು. ಹೌದು ಕಣ, ನಿನ್ನನ್ನೇ ನಾನು ನಂಬಿರೋದು. ಅದಕ್ಕೆ ತಾನೇ ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ನನ್ನ ಎಲ್ಲ ಜವಾಬ್ದಾರಿಗಳನ್ನು ನಿನ್ನ ಮೇಲೆ ಹಾಕಿರೋದು. ಅಕಸ್ಮಾತ್ ಮಲ್ಲಿ ಮಾಡ್ತಿರೋ ತಪ್ಪನ್ನ ನೀನೇನಾದ್ರೂ ಮಾಡಿದಿದ್ರೆ ವಿಶ್ವ, ನನ್ನ ಎದೆನೇ ಒಡೆದೋಗಿರೋದು ಕಣೋ. ಅಮ್ಮ, ಏನು ಅಂತ ಮಾತಾಡ್ತಿದ್ಯಾ? ಬಿಡ್ತು ಅನ್ನು. ಏ ವಿಶ್ವ, ನಾನೊಂದು ಮಾತನಾಡಿಸ್ಕೊಡ್ತೀಯ? ಏನು ಅಂತ ಹೇಳಮ್ಮ. ಎಂಥ ಪರಿಸ್ಥಿತಿ ಬಂದ್ರು ಮಲ್ಲಿ ಥರ ನೀನ್ ಸಾಲ ಮಾಡಲ್ಲ ಅಂತ ನನಗೆ ಮಾತು ಕೊಡು. ಸಾಲ ಕೊಟ್ಟವರು ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ. ಅವತ್ತೇ ಸಾಯ್ತೀನಿ ಅಂತ ಹೊರಟಿದ್ದೆ, ನೀನೇ ನಾನು ಬೇಡ ಅಂತ ತಡೆದಿದ್ದು. ಅಮ್ಮ, ಈಗ ಯಾಕಿಂತ ಮಾತೆಲ್ಲ? ಈಗಲೇ ಕಣೋ ಬೇಕಾಗಿರೋದು. ನಿಮ್ಮಪ್ಪ ಎಷ್ಟೇ ಕಷ್ಟ ಬಂದ್ರು ಸಾಲದ ಸುಳಿಗೆ ಮಾತ್ರ ಸಿಕ್ಕಾಕೋತಾ ಇರ್ಲಿಲ್ಲ. ಸಾಲ ಮಾಡೋದು ಅಂದ್ರೆ ಸ್ವಾಭಿಮಾನನ ಕಳ್ಕೊಂಡ ಹಾಗೆ ಅಂತ ಹೇಳೋರು.